ಹೌದು, ಗುರುಗಳೇ ವಂದಿಸಿದ್ದೇನೆ. ಅವನು ನನಗೆ ಕ್ರಿಶ್ಚಿಯನ್. ಹೇಳು. ಈಗ ಅವನ ಬಾಯಿಂದ ಏನು ಮಾತು ಬಂತು? ಅವನನ್ನು ಕೊಲ್ಲಬೇಕು. ಮಣ್ಣು ತಿಂದು ಆ ಮಣ್ಣು ಎಲ್ಲರಿಗೂ ತಿನ್ಲಿಕ್ಕೆ ಆಸೆ ಅಂತಾದ್ರೆ ಎಲ್ಲರೂ ಮಣ್ಣು ತಿನ್ನುವರು. ಅವನಿಗೆ ಹೇಳಿದ್ರೆ ಇವನದ್ದು ಅಲ್ಲೇ ಬರ್ಲಿ ಕಾರಣ. ಅವ ಹೇಳಿದ್ದು ಬೇಡ, ನಾನು ಹೇಳಿದ್ದು ಬೇಡ, ಪ್ರತ್ಯಕ್ಷ ದರ್ಶನವಾಗಬೇಕು. ಯಾಕಂದ್ರೆ ಅನ್ಯಾಯ ಮಾಡಿದವರು ಈ ಕುರುಕ್ಷೇತ್ರದ ಯುದ್ಧದಲ್ಲಿ ಉಳಿಯುವುದಿಲ್ಲ. ಯಾರು ಧರ್ಮಾತ್ಮರಾಗಿದ್ದರು ಅವರೆಲ್ಲ ಉಳಿತಾರೆ ಎಂಬುದಕ್ಕೆ ಕಾರಣ ಈ ಪಾಂಡವರೆಲ್ಲ ಧರ್ಮಾತ್ಮರು. ಹಾಗಾದ್ರೆ ಅವರು ಅನ್ಯಾಯಗಾರರು ಅಂತ ನಾನು ಬೇರೆ ಹೇಳ್ಬೇಕಾಗಿಲ್ಲ. ಇಷ್ಟರವರೆಗಿನ ಸುದ್ದಿಯೇ ಬೇಡ. ಇನ್ನು ಮುಂದೆ ಆ ಪಕ್ಷದ ಅಧ್ಯಕ್ಷರಾಗಿ ಕುಳಿತುಕೊಳ್ಬೇಕು. ಪಕ್ಷದ ಅಧ್ಯಕ್ಷನಾಗಿ ನಾನು ಕೂತ್ಕೊಳ್ತೇನೆ. ಏನು ನೋಡುವುದೇನು? ಯುದ್ಧ ಮಾಡುವುದು. ಯುದ್ಧ ಮಾಡುದು. ಯುದ್ಧ ನಿಮ್ಮ ಗದಾ ಯುದ್ಧ ಅವರು ನಮ್ಮ ಈ ಸಂಯೋಜನೆಗೆ ಯಾರ್ಯಾರಿಗೆ ಕೊಡುವುದಕ್ಕಿಂತ ಇಲ್ಲಿದ್ದವರಿಗೆ ಕೊಡುವುದು ಒಳ್ಳೆ. ಈ ಮೂರ್ಖರಿಗೆ ಇವನ ಕೊಡುಗೆ ಏನು ಅಂತ ನೀವು ತಿಳಿದು ವ್ಯವಸ್ಥೆ ಮಾಡಬೇಕು. ನಾನು ಕೇಳಿದ್ರೆ ಗೊತ್ತಾಗ್ಬೇಕು. ಅದಕ್ಕಾಗಿ ನೀವು ಹೇಳಿದ ಒಪ್ಪಿಕೊಳ್ತೇನೆ. ಗದಾ ಯುದ್ಧದಲ್ಲಿ ಒಂದು ಕ್ರಮ ಉಂಟು, ನೆನಪಿಟ್ಟುಕೊಳ್ಬೇಕು. ಗದಾ ಯುದ್ಧವನ್ನು ಹೇಳಿಕೊಟ್ಟವನೇ ನಾನು. ಮತ್ತೊಮ್ಮೆ ಬರಲಿ ಶ್ರೀಮುಖ. ಹೌದು, ನಾಳೆಯಾಗಿ ಈ ಕೌರವೇಶ್ವರ ನನ್ನ ಶಿಷ್ಯ. ಹೌದು, ಕಂಠಕ್ಕೆ ಮೇಲೆ ಭೀಮನಿಗೆ ಹೊಡಿಬಾರ್ದು. ಅಲ್ಲಿ ಹೆಸರು ಬೇಡ, ಯಾರು ಯಾರಿಗೆ ಕಂಠಕ್ಕೆ ಮೇಲೆ ಹೊಡಿಬಾರ್ದು. ನಿಯಮ ಏನು ಅಂತ ಸೊಂಟಲ್ಲ ಕೆಳಗೂ ಹೊಡಿಬಾರ್ದು. ನಾವು ನಿಮ್ಮ ಶಿಷ್ಯ ಆದದ್ದು ಇವತ್ತು ದಿನ ಅಲ್ಲ, ಎಷ್ಟು ಸಮಯ ಆಯ್ತು. ಸಮಯ ದೂರ ಇದ್ದೆವು. ಮರೀಲಿ ಕೊಟ್ಟ ನಾವು ಮಾತ್ರ ಅಲ್ಲ, ಈಗ ನಮಗೆ ಕಲಿಸುವುದಕ್ಕೆ ಬರುವುದು ಅದು ಅಗತ್ಯವೇ ಇಲ್ಲ. ನನ್ನನ್ನು ಕೊಲ್ಲುವುದಕ್ಕೆ ಏನು ಊಟ ಅಂತ ಭಾವಿಸಿದೆಯೋ? ಬಕಾಸುರನ ಅನ್ನವನ್ನು ಉಂಡಂತೆ ಎಂದು ಭಾವಿಸಿದೆ. ಭೀಮಸೇನ, ಏನು ಮಾಡೋಣ ಹೇಳು? ನಮ್ಮ ತಮ್ಮಂದಿರನ್ನೆಲ್ಲ ಕೊಂದು ಬಿಟ್ಟೆ. ಕಡೆಗಾಗುವಾಗ ಈ ಕಾಲದಲ್ಲಿ ನೀನು ಸಿಕ್ಕಿದ್ದಿ. ನನಗೊಂದೇ ಆಸೆ ಇರುವುದು, ನಿನ್ನ ಶಾರದದ ಊಟ ಮಾಡಬೇಕು. ಯಾರದ್ದು ಮೊದಲು ಊಟ ಮಾಡುವುದು ನೋಡು. ಸಂತೋಷ
ಆಗದೆ ಇದ್ರೆ ಇನ್ನು ಯಾವಾಗ ಆಗುವುದು ನೋಡಿದ್ರ? ಓ ನನ್ನ ಆತ್ಮೀಯ ಮಿತ್ರ ಕರ್ಣ ಮಾವ, ಶಕುನಿ ಮಾವ, ತಮ್ಮ ದುಶಾಸನ ಎಲ್ಲವರು ನೋಡಿ ಒಂದೇ ಒಂದು ಆಟ ಇದು. ಬನ್ನಿ, ಚೆಲುನೋಟ ರಸಿಕರಿಗೆ ರಸದೋಟ. ಬನ್ನಿ, ಎಲ್ಲಿಗೆ ಬರುವುದಕ್ಕೆ ಸಾಧ್ಯ? ನನಗೆ ಬೇಕಾಗಿ ಜೀವನವನ್ನೇ ಮುಡಿಪಾಗಿಟ್ಟು ಪ್ರಾರಾರ್ಪಣೆ ಮಾಡಿದಂತಹ ಅವರೆಲ್ಲ ಈಗ ಆತ್ಮದಿಂದ ಆ ಲೋಕದಲ್ಲಿದ್ದಾರೆ. ಅಲ್ಲಿಗೆ ತೃಪ್ತಿಯನ್ನು ಸಂತೋಷವನ್ನು ಮಾಡಿಕೊಂಡಾರು ಎನ್ನುವಂತಹ ನೆಮ್ಮದಿ ಅದೆಲ್ಲ ಹೊಟ್ಟೆ ಉಳಿಯಬೇಕು, ಮಚ್ಚರಾಗಬೇಕು, ನನ್ನವರನ್ನು ನನ್ನ ತಮ್ಮನನ್ನು ಕಳೆದುಕೊಂಡೆ ಎನ್ನುವಂತಹ ಪಶ್ಚಾತ್ತಾಪ ಬೇಸರ ಆಗಬೇಕು ಅಂತ